ರಾಜ್ಯ ರಾಜಕಾರಣದಲ್ಲಿ ಈ ಪಟ್ಟದ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ಬದಲಾವಣೆಯ ಬಡಿದಾಟದ ನಡುವೆ ಕೈ ಟೂರ್ ಪಾಲಿಟಿಕ್ಸ್ ಬೇರೆ ಶುರು ಆಗ್ಬಿಟ್ಟಿದೆ. ವಿದೇಶಿ ಪ್ರವಾಸ, ರೆಸಾರ್ಟ್ ರಾಜಕಾರಣ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನೋದೊಂದು ಪ್ರಶ್ನೆ ಕುಟ್ಕೊಳ್ತಾ ಇರೋದು. ಒಂದು ತಂಡದಿಂದ ಈ 2 ಟೀಮ್ ಆಗ್ಬಿಟ್ಟಿದೆ ಆಲ್ರೆಡಿ ಸುಮಾರು ದಿನದಿಂದ. ಒಂದು ತಂಡದಿಂದ ಫೆಬ್ರವರಿ 18ರಂದು ವಿದೇಶಿ ಪ್ರವಾಸಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೋಗ್ಬೇಕಾ, ಹೋಗ್ತಿದ್ದಾರಾ ಈ ಎಲ್ಲ ಪ್ರಶ್ನೆಗಳ ನಡುವೆ ಅವರಂತೂ ತಯಾರಿ ಮಾಡ್ಕೊಂಡಿದ್ದಾರೆ. ಫೆಬ್ರವರಿ 18ಕ್ಕೆ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತ. ಇನ್ನೂ ಒಂದು ಇಲಾಖೆಯ ಹೆಸರಿನಲ್ಲಿ, ಅಧ್ಯಯನದ ಹೆಸರಿನಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಇದೆಲ್ಲ ಪ್ರವಾಸ ಮಾಡ್ಕೊಂಡು ಬರಬೇಕು ಅಂತ ಒಂದಷ್ಟು ಮಂದಿ ಹೊರಟಿದ್ದಾರೆ. ಅದು ಒಂದು ಟೀಮ್. ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಟೀಮ್ ಗೋವಾದಲ್ಲಿ ರೆಸಾರ್ಟ್ ರಾಜಕಾರಣಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿಯವರು ಬಾಂಬ್ ಸಿಡಿಸ್ತಾ ಇದ್ರಲ್ಲ. ಈಗಾಗಲೇ ಗೋವಾದಲ್ಲಿ ರೆಸಾರ್ಟ್ ಬುಕ್ ಮಾಡಲಾಗಿದೆ ಅನ್ನೋದು ಕೂಡ ಬಿಜೆಪಿಯವರು ಹೇಳ್ತಾ ಇದ್ರು. ಬಿಜೆಪಿ ಶಾಸಕರಿಂದಲೇ ರೆಸಾರ್ಟ್ ಬುಕ್ ಮಾಡಿರುವ ಬಗ್ಗೆ ಪ್ರಸ್ತಾಪ ಆಗಿದ್ದು ಕೂಡ ಉಂಟು. ಒಟ್ಟಿನಲ್ಲಿ 2 ಟೀಮು. ಇದು ನೀವು ಯಾವ ಟೀಮು ಯಾರ್ದು, ಇನ್ನೊಂದು ಟೀಮ್ ಯಾರ್ದು ಅಂತ ಕೇಳಿದ್ರೆ ಬಹುತೇಕರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರೆಲ್ಲ ಒಂದು ಟೀಮ್ ಆಗಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೋ ಇನ್ನೊಬ್ಬರಿಗೆ ಅವರೆಲ್ಲ ಒಂದಾಗಿ ಗೋವಾಕ್ಕೆ ಹೋಗ್ತಾ ಇದ್ದಾರೆ. ಹೌದು, CM ಮತ್ತು DCM ಈ ಥರದ 2 ಟೀಮ್ ಕಾಂಗ್ರೆಸ್ನಲ್ಲಿ ಸುಮಾರು ದಿನಗಳು ಕಳೆದು ಹೋಗ್ಬಿಟ್ಟಿದೆ, ತಿಂಗಳುಗಳೇ ಕಳೆದು ಹೋಗ್ಬಿಟ್ಟಿದೆ. ಸೊ ಈ ರೆಸಾರ್ಟ್ ರಾಜಕಾರಣ ಆಗಿರ್ಬೋದು ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡ್ತಾ ಇರೋದಾಗಿರ್ಬೋದು, ಇದೆಲ್ಲದಕ್ಕೂ ಒಂದು ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ, ಅಥವಾ ಇದು ಮತ್ತಷ್ಟು ಜೋರಾಗುತ್ತಾ ಅನ್ನೋದೊಂದು ಪ್ರಶ್ನೆ ಕುಟ್ಕೊಳ್ತಾ ಇದೆ. ದಿನಕ್ಕೊಂದು ಟ್ವಿಸ್ಟು, ದಿನಕ್ಕೊಂದು ಕತೆ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಈ ಟೂರ್ ಪಾಲಿಟಿಕ್ಸ್ ಎಲ್ಲಿಗೆ ಬಂದು ನಿಂತಿದೆ? ವಿದೇಶಿ ಪ್ರವಾಸದಿಂದ ಹಿಂದೆ ಸರಿತಾ ಇದ್ದಾರೆ ಕೆಲವು ಶಾಸಕರುಗಳು. ಬೇಡ, ನಮಗೆ ಯಾರ ಸಹವಾಸವೂ ಬೇಡ ಅಂತ ಕೆಲವರು ವಾಪಸ್ಸು ಇಲ್ಲ ನಾ ಬರಲ್ಲ ಅಂತಿದ್ದಾರಂತೆ. ಇನ್ನು ಕೆಲವು ಶಾಸಕರಿಂದ ವಿದೇಶಿ ಪ್ರವಾಸಕ್ಕೆ ನಿರ್ಧಾರ, ಏನು ಬೇಕಾರಾಗಲಿ ನಾವು ಹೋಗ್ತೀವಿ ಅಂತ ಕೊನೆ ಕ್ಷಣದಲ್ಲಿ ಫಾರಿನ್ ಟ್ರಿಪ್ಗೆ ಹೋಗೋದಕ್ಕೂ ರೆಡಿ ಆಗಿದ್ದಾರಂತೆ. ಸೊ ಹಾಗಾಗಿ ಇದೆಲ್ಲ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ನೀವೆಲ್ಲಿಗೂ ಹೋಗೋದು ಬೇಡ, ಸುಮ್ಮನೆ ಇಲ್ಲಿರಿ ಅಂತ ಹೇಳ್ತಾರಾ ಕೊನೆ ಮೂಮೆಂಟಲ್ಲಿ ಅನ್ನೋದೊಂದು ಪ್ರಶ್ನೆ. ಇಲ್ಲವೇ ಅಧ್ಯಯನ ಪ್ರವಾಸ ಅಂತ ಆಯ್ತು ಹೋಗಿ ಬನ್ನಿ ನಿಮ್ಮಿಷ್ಟ ಅಂತ ಅಂತಾರ ಅನ್ನೋದು ಪ್ರಶ್ನೆ. ನೆನ್ನೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರಲ್ಲ, ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ನಾನು ಯಾಕೆ ಬೇಡ ಅನ್ನೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಹೈಕಮಾಂಡ್ ನಾಯಕರು ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತಾರ, ಅದು ಕೂಡ ಪ್ರಶ್ನೆ. ರೆಸಾರ್ಟ್ ರಾಜಕಾರಣ ಚರ್ಚೆಗೂ ಕಡಿವಾಣ ಹಾಕುತ್ತಾ ಹೈಕಮಾಂಡ್. ಈಗ ಹೈಕಮಾಂಡ್ ಏನು ಮಾತಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಹೈಕಮಾಂಡ್ ಪಾತ್ರನೇ ಇಲ್ಲಿ ಇಂಪಾರ್ಟೆಂಟ್. ಬಟ್ ಏನು ಮಾತಾಡ್ತಾ ಇಲ್ಲ ಅವರು. ಈಗಾಗಲೇ ಗೋವಾ ಟ್ರಿಪ್ ಮುಂದೂಡಿಕೆ ಮಾಡಿದ್ದಾರೆ ಎಂಬ ಮಾಹಿತಿ, ರಾಹುಲ್ರನ್ನ DKC ಭೇಟಿ ಮಾಡಿದ್ದಕ್ಕೆ ರೆಸಾರ್ಟ್ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಚರ್ಚೆ. ಹಾಗಾಗಿ ರಾಜ್ಯ ಬಜೆಟ್ ಮಂಡನೆವರೆಗೆ ಈ ಗೋವಾ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ರಾಜ್ಯ ಕಾಂಗ್ರೆಸ್ನ ಆಪ್ತ ಮೂಲಗಳಿಂದ TV5ಗೆ ಮಾಹಿತಿ ಸಿಕ್ಕಿರೋದು. ಸೊ 2 ಗುಂಪು, ಒಂದು ಗುಂಪು ವಿದೇಶಕ್ಕೆ ಅಂತ ಹೊರಟಿರೋದು, ಇನ್ನೊಂದು ಗುಂಪು ಗೋವಾಕ್ಕೆ ಅಂತ ಹೊರಟಿರೋದು. ನೆನ್ನೆ ಬಿಜೆಪಿಗರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು, ಆಲ್ರೆಡಿ ರೂಮ್ ಎಲ್ಲ ಬುಕ್ ಆಗಿಬಿಟ್ಟಿದೆ, ಹೋಗೋದೊಂದು ಬಾಕಿ ಇದೆ ಅಂತ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಏನು ಮಾತಾಡದೇ ಇರಬಹುದು, ಆದರೆ ಯಾವಾಗ ಎಲ್ಲಿ ಕಡಿವಾಣ ಹಾಕಬೇಕು ಅದನ್ನು ಮಾಡಬೇಕು ಅನ್ನೋದು ಹೈಕಮಾಂಡ್ ನಾಯಕರಿಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಸೊ ಬಜೆಟ್ ಬೇರೆ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಹೋಗೋ ಅವಶ್ಯಕತೆ ಇದೆಯಾ, ಬೇಕಾ ಇದು ಪ್ರಶ್ನೆನೂ ಇರುತ್ತೆ. ಹಾಗಾಗಿ ಕೊನೆವರೆಗೂ ಏನಾಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೋಗಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ, ಇನ್ನು ಕೆಲವರು ಬೇಡ, ಯಾಕೋ ಇದು ಸರಿ ಇಲ್ಲ, ನಾವು ಇವ್ರ ಜೊತೆಗೆ ಹೋಗೋದು, ನಾಳೆ ಇನ್ನೇನೋ ಆಗೋದು, ಮತ್ತು ನಾನು ಆ ಬಣ್ಣ ಈ ಬಣ್ಣ ಅಂತ ಗುರುತಿಸ್ಕೊಳ್ಳೋದು ಬೇಡ ಅಂತ ಕೆಲವರು ಹಿಂದೆ ಸರಿದಿದ್ದಾರೆ. ಸೊ ಒಟ್ಟಿನಲ್ಲಿ ಈ ಕುರ್ಚಿ ಕದನ ದಿನಕ್ಕೊಂದು ಟ್ವಿಸ್ಟನ್ನು ಪಡ್ಕೊಳ್ಳೋದ್ರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ರೆಸಾರ್ಟ್ ರಾಜಕಾರಣ ಮತ್ತೆ ಬಿಸಿ ಚರ್ಚೆಯನ್ನು ಹುಟ್ಟಾಕಿರೋದಂತೂ ಸತ್ಯ. ಇದನ್ನು ಬಿಜೆಪಿಗರು ಎಷ್ಟು ಲಾಭವಾಗಿ ತೆಗೆದುಕೊಳ್ಳೋಕೆ ಸಾಧ್ಯವೋ ಅಥವಾ ಎಷ್ಟು ಇದನ್ನು ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯವೋ ಅಷ್ಟೂ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ತಲೆಯಲ್ಲಿ ಹುಳ ಬಿಟ್ಟಿದ್ದೆ ಬಿಜೆಪಿಗರು. ರೆಸಾರ್ಟ್ ಬುಕ್ ಆಗಿದೆ ಗೋವಾದಲ್ಲಿ, ಎಲ್ಲ ರೆಡಿ ಆಗ್ತಿದ್ದಾರೆ, ಹೋಗ್ತಾರಂತೆ, ರೆಸಾರ್ಟ್ ರಾಜಕಾರಣ ಅಂತ ಹುಳ ಬಿಟ್ಟಿದ್ದೆ ಬಿಜೆಪಿಗರು.